ಮೊದಲು ಅವರ ತಪ್ಪುಗಳನ್ನು ತಿದ್ದಿಕೊಳ್ಳಲು ಅವಕಾಶ ನೀಡಬೇಕೆಂದು ಮಕ್ಕಳ ನ್ಯಾಯ ಕಾಯ್ದೆ 2006 ಹೇಳುತ್ತೆ. ಅದಕ್ಕೆಂದೇ ಸರ್ಕಾರವು ಬಾಲ ನ್ಯಾಯ ಮಂಡಳಿಗಳನ್ನು ಅನೇಕ ಜಿಲ್ಲೆಗಳಲ್ಲಿ ಸ್ಥಾಪಿಸಿದೆ. ಆದ್ರೂ ಸಹ ಈ ರೀತಿಯಲ್ಲಿ ಮಕ್ಕಳಿಗೆ ಅನೇಕ ತೊಂದರೆಗಳಾಗ್ತಾ ಇದಾವೆ ಸರ್. ಆದ್ರೆ ಈ ಬಾಲ ನ್ಯಾಯ ಮಂಡಳಿಯಿಂದ ತಪ್ಪು ಮಾಡಿದ ಮಕ್ಕಳಿಗೆ ಏನು ಅವಕಾಶನೂ ಸಿಗ್ತಾ ಇಲ್ಲ. ಆದ್ರಿಂದ ತಪ್ಪು ಮಾಡಿದ ಮಕ್ಕಳನ್ನ ಹಿಂಸೆ ಕೊಡದೆ ಅವರ ಸುಧಾರಣೆಗೆ ಸಂಬಂಧಿಸಿದ ಪೊಲೀಸ್ ಮತ್ತು ಇತರರು ಪ್ರಯತ್ನಿಸಬೇಕು. ಇದರ ಬಗ್ಗೆ ಗಂಭೀರವಾದಂತಹ ಒಂದು ಚಿಂತನೆಗಳು ನಡೆದಿವೆ ಮತ್ತು ವಿಶೇಷವಾಗಿ ಅವರ ಮನಪರಿವರ್ತನೆ ಬೇಕಾದಂತ ಎಲ್ಲಾ ಪ್ರಯತ್ನಗಳನ್ನು ಮಾಡುವಂತ ಪ್ರಕ್ರಿಯೆಗಳು ಈಗಾಗಲೇ ಚಾಲನೆಯಲ್ಲಿವೆ. ಅದು ಮತ್ತೆ ಆಗ್ತಾನೂ ಇದೆ. ಯಾವುದೇ ರೀತಿಯಲ್ಲಿ ಕೂಡ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತದ್ದು ಅಥವಾ ಮುಂದಿನ ದಿನಗಳಲ್ಲಿ ಹಾದಿ ತಪ್ಪುವಂತ ಕೆಲಸ ಕಾರ್ಯಗಳಿಗೆ ಅವರು ಹೋಗದ ರೀತಿಯಲ್ಲಿ ಅವರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂತದ್ದು ಮಾಡ್ತಾರೆ. ವಿಶೇಷವಾಗಿ ಈಗಾಗಲೇ ನಮ್ಮ ಇದೇ ಇವತ್ತಿನ ಈ ಒಂದು ಸಂಸತ್ ಏನ್ ನಡೀತಾ ಇದೆ ಇದನ್ನು ನಡೆಸಲಿಕ್ಕೆ ಪ್ರಯತ್ನ ಪಡುವಂತವರು ಕೂಡ ಇದರ ಬಗ್ಗೆ ವಿಧಾನಸಭೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಇದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡ್ತಾರೆ. ಈಗ ಅಂಗವಿಕಲರಿಗೆ ಶಾಲೆಗಳಿಗೆ ಹೋಗೋಕೆ ತುಂಬಾನೇ ಕಷ್ಟ ಆಗುತ್ತೆ ಸರ್. ಅಲ್ಲಲ್ಲಿ ಜಿಲ್ಲೆಗಳು ಗ್ರಾಮಗಳಿಲ್ಲ ಅಂದ್ರೆ ಜಿಲ್ಲೆಗಳಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರಬೇಕು ಸರ್. ಮತ್ತೆ ಅಂಗವಿಕಲರಿಗೆ ರ್ಯಾಂಪ್ ವ್ಯವಸ್ಥೆ ಇವೆಲ್ಲ ಇರಬೇಕು ಸರ್. ಈಗ ಬಸ್ಸಲ್ಲೆಲ್ಲ ಅಂಗವಿಕಲರಿಗೆ ಅಂತ ಬರ್ದಿರುತ್ತೆ ಸರ್, ಜಾಗನೇ ಇರಲ್ಲ, ನಾವು ನಿಂತ್ಕೊಂಡು ಹೋಗ್ಬೇಕು. ಈ ರೀತಿ ಎಲ್ಲ ಸಮಸ್ಯೆಗಳು ಇರ್ತವೆ ಸರ್. ಅಂಗವಿಕಲರಿಗೆ ವಿಶೇಷವಾದಂತ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳುವಂತ ದೃಷ್ಟಿಯಿಂದಲೇ ನಮ್ಮ ಸರ್ಕಾರ ಅವರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಹೆಚ್ಚು ಮಾಡಬೇಕು ಅಂತ ಹೇಳುವಂಥದ್ದು. ಉಚಿತವಾಗಿ ಟ್ರೈಸೈಕಲ್ಗಳು ಇರಬಹುದು. ಇವತ್ತು ಅಂಗವಿಕಲರಿಗೆ ಪೂರ್ತಿ ಅಂಗವಿಕಲರಾದ್ರೆ 1,000 ಮತ್ತು 400 ರೂಪಾಯಿಗಳನ್ನ ಸಣ್ಣದಲ್ಲೇ ಕೊಡುವಂತ ವ್ಯವಸ್ಥೆಗಳನ್ನು ಮಾಡುವಂತದ್ದು. ಶಾಲೆಗಳಲ್ಲಿ ಕೂಡ ಅಂಗವಿಕಲರಿಗೆ ವಿಶೇಷವಾದಂತ ಒಂದು ವ್ಯವಸ್ಥೆಗಳನ್ನು ಕೊಡಬೇಕು ಅಂತ ಹೇಳುವಂತ ನಮ್ಮ ಸರ್ಕಾರದ ಈಗಾಗಲೇ ಅದರ ಬಗ್ಗೆ ಸೂಕ್ತ ಆದೇಶಗಳು ಮತ್ತೆ ನಿರ್ದೇಶನಗಳು ಇದಾವೆ. ನಾನು ಎಲ್ಲ ಮಕ್ಕಳಲ್ಲಿ ಕೇಳ್ಕೊಳ್ತೇನೆ, ಇಲ್ಲಿ ಕೂತಂತ ಮಕ್ಕಳು ಭಾರಿ ದೊಡ್ಡ ರೀತಿಯಲ್ಲಿ ಯಾವುದೇ ಅಧಿಕಾರಿಗಳಿಂದ ಅನ್ಯಾಯ ಆಗುತ್ತೆ, ವ್ಯತ್ಯಾಸ ಆಗುತ್ತೆ ಅಂತ ಹೇಳುವಂತ ಸಂದರ್ಭಗಳು ನಿಮ್ಮ ಗಮನಕ್ಕೆ ಬಂದ್ರೆ, ನಿಮ್ಮ ಭಾಗದಲ್ಲಿ ಬಂದ್ರೆ ದಯವಿಟ್ಟು ಅಂತದನ್ನ ನಿಮ್ಮ ಮುಖ್ಯೋಪಾಧ್ಯಾಯರಲ್ಲಿ ಮತ್ತೊಬ್ಬರಲ್ಲಿ ಹೇಳುವಂತ ಪ್ರಯತ್ನಗಳನ್ನ ಪ್ರಥಮ ಬಾರಿಗೆ ಮಾಡಬೇಕು. ಅಲ್ಲಿಯೂ ನಿಮಗೇನಾದ್ರು ಪರಿಹಾರ ಸಿಕ್ಲಿಲ್ಲ ಅಂತ ಹೇಳಿದ್ರೆ ನಮಗೇನಾದ್ರೂ ತಿಳಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದನ್ನ ನಾವು ಮಾತಾಡ್ತೀವಿ. ರಾಜ್ಯದಲ್ಲಿ ಒಂದಷ್ಟು ಬೇರೆ ಬೇರೆ ಈ ಅದು ವೃದ್ಧಾಪ್ಯ ವೇತನ ಇರ್ಬೋದು, ಅಂಗವಿಕಲರ ವೇತನ ಇರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಇದರಲ್ಲಿ ಎಲ್ಲದರಲ್ಲಿ ಕೂಡ ಒಂದಷ್ಟು ಅಕ್ರಮಗಳು ನಡೆದದ್ದು ನಮ್ಮ ಗಮನಕ್ಕೆ ಬಂದು ಆ ನಕಲಿ ಎಲ್ಲ ಇದ್ದಂಥದ್ದು ನಮ್ಮ ಗಮನಕ್ಕೆ ಬಂದ ಕಾರಣ ಇದನ್ನೆಲ್ಲವನ್ನ ವೆರಿಫಿಕೇಶನ್ ಮಾಡಬೇಕು ಅಂತ ಹೇಳುವಂತದ್ದನ್ನು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಾವು ಆದೇಶ ಕೊಟ್ಟಿದ್ದೇವೆ. ಈಗಾಗಲೇ ವೆರಿಫಿಕೇಶನ್ ಮುಗಿದಂತಹ ಜಿಲ್ಲೆಗಳಲ್ಲಿ ಮತ್ತೆ ಪೇಮೆಂಟ್ ಗಳನ್ನ ಕೊಡ್ಲಿಕ್ಕೆ ಈಗಾಗಲೇ ದುಡ್ಡನ್ನು ನಾನು ಮೊನ್ನೆ ಒಂದು 15-20 ದಿವಸದ ಹಿಂದೆ ರಿಲೀಸ್ ಮಾಡಿದ್ದೇನೆ. ಈಗಾಗಲೇ ಅದು ಎಲ್ಲಾ ಜಿಲ್ಲೆಗೆ ಬಂದು ಸಿಗ್ತದೆ. ಎಲ್ಲಿ ಆ ವೆರಿಫಿಕೇಶನ್ಸ್ ಗಳು ಆಗ್ಲಿಲ್ವೋ ಅಲ್ಲಿ 2-4 ದಿವಸ ಹೆಚ್ಚು ಕಡಿಮೆ ಆಗುತ್ತೆ, ಬಾಕಿ ಎಲ್ರಿಗೂ ಲಭ್ಯ ಆಗುತ್ತೆ. ಇದರಲ್ಲಿ ಏನು ವ್ಯತ್ಯಾಸಗಳಿಲ್ಲ. ಅನಾಥ ಮಕ್ಕಳ ವಿದ್ಯಾರ್ಥಿ ನಿಲಯಗಳಿಗೆ ಸರ್ಕಾರವು ಅನುದಾನವನ್ನು ಹೆಚ್ಚಿಸಬೇಕಾಗಿ ವಿನಂತಿ. ಇದನ್ನ ಪರಿಶೀಲನೆ ಮಾಡ್ತೇವೆ. ಈಗಾಗಲೇ ಕಳೆದ 3 ವರ್ಷಗಳಿಂದ ಪ್ರತಿ ಹಂತದಲ್ಲಿ ಕೂಡ ಯಾವುದು ಹಾಸ್ಟೆಲ್ಗಳಿದ್ದಾವೆ, ಸರ್ಕಾರಿ ಹಾಸ್ಟೆಲ್ಗಳದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬಾಕಿ ಎಲ್ಲ ಹಾಸ್ಟೆಲ್ಗಳಿಗೂ ನಾವು ಏರಿಸ್ತಾನೆ ಬಂದಿದ್ದೇವೆ. ನಿಮ್ಮ ಬೇಡಿಕೆ ಇವತ್ತಿನ ಬೆಲೆ ಏರಿಕೆಯಲ್ಲಿ ಇದನ್ನು ಹೆಚ್ಚು ಮಾಡುವಂತ ಅವಶ್ಯಕತೆ ಇದೆ, ಅದನ್ನು ಪರಿಶೀಲನೆ ಮಾಡ್ತೇವೆ. ಸರ್ಕಾರ ಏನು ಶಿಕ್ಷಣ ಮತ್ತು ಶಿಕ್ಷಣದೊಂದಿಗೆ ಸೌಲಭ್ಯ ಕೊಡ್ತಾ ಇದೆ ಸರ್. ಆದ್ರೆ ಆ ಒಂದು ಶಿಕ್ಷಣ ಮತ್ತು ಸೌಲಭ್ಯಗಳು ಮಕ್ಕಳಿಗೆ ಗುಣಮಟ್ಟದ ರೂಪದಲ್ಲಿ ಸಿಗ್ತಾ ಇಲ್ಲ ಸರ್. ಇಂದು ರಾಜ್ಯದ ಅನೇಕ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಕಂಡು ಬರ್ತಾ ಇದೆ ಸರ್. ಇಂದು ರಾಜ್ಯದಲ್ಲಿ 2,500ಗಿಂತ ಹೆಚ್ಚು ಶಾಲೆಗಳಲ್ಲಿ ಆಟದ ಮೈದಾನಗಳೇ ಇಲ್ಲ ಸರ್. ಇಂದು ರಾಜ್ಯದ ಅನೇಕ ಶಾಲೆಗಳಲ್ಲಿ ಗ್ರಂಥಾಲಯ, ಪ್ರಯೋಗಾಲಯಗಳು ಕಂಡು ಬರ್ತಾನೆ ಇಲ್ಲ. ಮತ್ತು ಈ ಎಲ್ಲಾ ಸಮಸ್ಯೆಗಳೊಂದಿಗೆ ಒಂದು ವ್ಯಾಪಕವಾಗಿ ಹರಡಿರ್ತಕ್ಕಂತ ಒಂದು ಸಮಸ್ಯೆ ಏನಂದ್ರೆ ಶೌಚಾಲಯ ಸರ್. ದಯವಿಟ್ಟು ಈ ಎಲ್ಲಾ ಸಮಸ್ಯೆಗಳಿಗೆ ತಾವು ಶೀಘ್ರವಾದ ಸ್ಪಂದನೆಯನ್ನು ಮಾಡಬೇಕಾಗಿ ನನ್ನ ವಿನಂತಿ. ಈ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಒತ್ತು ಕೊಡುವಂತ ಕೆಲಸ ಕಾರ್ಯಗಳನ್ನು ಇತ್ತೀಚಿನ ದಿನ ಮಾಡ್ತಾ ಇದ್ದೇವೆ. ಕೇವಲ 6% ಮಾತ್ರ ಶಾಲೆಗಳಲ್ಲಿ ಶೌಚಾಲಯಗಳ ಕೊರತೆ ಇದೆ ಅಂತ ಹೇಳುವಂತ ನನ್ನ ಗಮನಕ್ಕೆ ಬಂದಿದೆ. ಅದನ್ನು ಕೂಡ ನಾವೀಗ ಮುಗಿಸುವಂತದನ್ನು ಮಾಡ್ತೇವೆ. ಎರಡನೇದಾಗಿ ನೀವು ಇನ್ನೊಂದು ಹೇಳಿರುವಂತದ್ದು ಅಧ್ಯಾಪಕರು ಕೊರತೆ. ಈಗಾಗಲೇ ಅಧ್ಯಾಪಕರು ಸುಮಾರು 8,000 ಅಧ್ಯಾಪಕರನ್ನ ನಾವು ನೇಮಕ ಮಾಡಬೇಕು ಅಂತ ಹೇಳುವಂತ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಅದನ್ನು ತಕ್ಷಣ ಮಾಡುವಂತದ್ದು ಮಾಡ್ತಾ ಇದ್ದೇವೆ. ಈಗಾಗಲೇ ಗ್ರಂಥಾಲಯ ಮತ್ತು ಪ್ರಯೋಗಾಲಯಕ್ಕೆ ಒತ್ತು ಕೊಡುವಂತದ್ದು ಪ್ರಥಮ ಬಾರಿಗೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ 10,200 ಕೋಟಿ ರೂಪಾಯಿ ಅನುದಾನ, 10,200 ಕೋಟಿ ಅನುದಾನಗಳನ್ನು ಕೊಟ್ಟು ಇದನ್ನು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಪ್ರಾಯಶಃ ಬರುವ ವರ್ಷದಲ್ಲಿ ಎಲ್ಲವೂ ಕೂಡ ನಮ್ಮ ಬೇಡಿಕೆಗಳು ಪ್ರಾಥಮಿಕ ಮತ್ತು ಪ್ರೌಢದಲ್ಲಿ ಮುಗಿಬಹುದು ಅಂತ ಹೇಳುವಂತ ಆಲೋಚನೆ ನಮಗಿದೆ. ಮಕ್ಕಳ ಮಾರಾಟ ಮತ್ತು ಸಾಗಣೆ, ಬಾಲ್ಯ ವಿವಾಹ, ಹೆಣ್ಣು ಭ್ರೂಣ ಹತ್ಯೆ, ಮಕ್ಕಳ ಕಾಣೆಯಾಗುವುದು, ಕೆಲಸಕ್ಕೆ ಹಾಕುವುದು, ಬಾಲಕಾರ್ಮಿಕ ಪದ್ಧತಿ ಮತ್ತು ಜೀತ ಪದ್ಧತಿ, ಬೇರೆ ರಾಜ್ಯಗಳಲ್ಲಿ ಕೆಲಸಕ್ಕೆ ತೊಡಗಿಸುವುದು, ಇವೆಲ್ಲ ಮಕ್ಕಳ ಶೋಷಣೆ ವಿಚಾರಗಳು. ಇವುಗಳನ್ನು ತಪ್ಪಿಸಲಿಕ್ಕೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ
ಅಂತ ಕೇಳ್ಕೊಳ್ತೀನಿ. ಮತ್ತೆ ಮಕ್ಕಳನ್ನ ಕಾಪಾಡೋದಕ್ಕೆ ಚೈಲ್ಡ್ ಲೈನ್ ಅಂತ ಒಂದು ಅಥವಾ ಮಕ್ಕಳ ಸಹಾಯವಾಣಿ ಅಂತ ಒಂದು ಸಂಸ್ಥೆ ಇದೆ. ಅದು ಬರೀ 16 ಜಿಲ್ಲೆಗಳಲ್ಲಿ ಮಾತ್ರ ಇದೆ. ಅದನ್ನ 30 ಜಿಲ್ಲೆಗೆ ಮಾಡ್ತೀವಿ. ಕಲಾವತಿ ಹೇಳಿದ್ಲು ಅಂತ ಹೇಳಿ 30 ಜಿಲ್ಲೆಗೆ ಅದನ್ನ ಮಾಡ್ತೀವಿ ಮುಂದಿನ ವರ್ಷಗಳಲ್ಲಿ. ಒಂದು ಎರಡನೇದಾಗಿ ಭಾರಿ ಒಳ್ಳೆಯ ಪ್ರಶ್ನೆ ಮತ್ತು ಭಾರಿ ಗಂಭೀರವಾದಂತಹ ಪ್ರಶ್ನೆಯನ್ನ ಕಲಾವತಿ ಎತ್ತಿದ್ದಾರೆ. ಅವರು ಪ್ರಾಯಶಃ ಇವತ್ತು ನಡೆಯುವಂತಹ ಎಲ್ಲ ವಿದ್ಯಮಾನಗಳನ್ನ ಸಾಕಷ್ಟು ಕಾನೂನುಗಳಿದ್ದಾಗ ಸಮೇತ ಇದು ಕಾನೂನುಗಳನ್ನ ಪೂರ್ತಿ ಅನುಷ್ಠಾನ ಮಾಡಿ ಮಕ್ಕಳನ್ನ ಇದರಿಂದ ಹೊರಗೆ ತರಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮಕ್ಕಳನ್ನ ಕುರಿತು ವಿಶೇಷ ಗ್ರಾಮ ಸಭೆಗಳು ಮತ್ತು ನಗರಗಳಲ್ಲಿ ವಾರ್ಡ್ ಸಭೆಗಳನ್ನ ನಡೆಸಬೇಕು. STMC ಅದರಲ್ಲಿ 2 ಮಕ್ಕಳಿಗೆ ಅವಕಾಶ ಅಂತಾರೆ, ಆದ್ರೆ ಎಲ್ಲಿಯೂ 2 ಮಕ್ಕಳಿಗಿರುವಂತಹ ವ್ಯವಸ್ಥೆಯನ್ನ ನಾವು ಇದುವರೆಗೂ ನೋಡಿಲ್ಲ. ಆಮೇಲೆ ಎಲ್ಲಾ ಶಾಲೆಗಳಲ್ಲೂ ಶಾಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿಗಳನ್ನ ನೇಮಿಸಬೇಕು. ಅವು ವಾರಕ್ಕೊಂದ್ಸರಿ ಆದ್ರೂ ಆ ಸಭೆಯನ್ನ ನೇಮಿಸಿ ಅದರಲ್ಲಿ ಮಕ್ಕಳ ಸಮಸ್ಯೆಗಳನ್ನ ಏನಂತ ಗುರುತಿಸಿ ಅದಕ್ಕೆ ಪರಿಹಾರವನ್ನ ವಿಧಿಸಬೇಕು. ಮತ್ತೆ ಆಮೇಲೆ ಪ್ರತಿ ಗ್ರಾಮ ಸಭೆಯಲ್ಲಿ ಹಾಗೂ ಮತ್ತು ನಗರ ಸಭೆಗಳಲ್ಲಿ ವಾರ್ಡ್ ಸಮಿತಿಯಲ್ಲಿ ದುಡಿತಿರುವಂತಹ ಮಕ್ಕಳು, ಕೂಲಿ ಕಾರ್ಮಿಕಕ್ಕೆ ಮತ್ತು ಜೀತಕ್ಕೆ ಹೋಗ್ತಿರುವಂತಹ ಮಕ್ಕಳನ್ನ ಬಡ ಕಾರ್ಮಿಕರನ್ನ ಗುರುತಿಸಿ ಆ ನಿಟ್ಟಿನಲ್ಲಿ ತೀರ್ಮಾನವನ್ನ ಕೈಗೊಂಡು ಆ ಮಕ್ಕಳನ್ನ ಶಾಲೆಯನ್ನ ಕಲಿಸ್ಲಿಕ್ಕೆ ಅವಕಾಶವನ್ನು ಕೊಡಬೇಕು. ಮತ್ತು ಪ್ರತಿ ಪುಸ್ತಕದಲ್ಲಿಯೂ ಗ್ರಾಮ ಸಭೆಯ ಬಗ್ಗೆ ಅರಿವನ್ನ ತಿಳಿಸಬೇಕು. ಅಲ್ಲ, ಗ್ರಾಮ ಮಟ್ಟದಲ್ಲಿ ಈಗಾಗಲೇ ಒಂದು ಸುತ್ತೋಲೆಯನ್ನು ನಾವು ಕಳಿಸಿದ್ದೇವೆ. ಅದರ ಮುಖಾಂತರ ಮಕ್ಕಳಿಗೆಲ್ಲ ಅವರವರ ಸಮಸ್ಯೆಗಳನ್ನು ಹೇಳಲಿಕ್ಕೆ ಒಂದು ಅವಕಾಶ ಆಗಬೇಕು ಅಂತ ಮಾಡಿದ್ದೇವೆ. ಅದನ್ನು ಆದಷ್ಟು ಶೀಘ್ರವಾಗಿ ಇಂಪ್ಲಿಮೆಂಟ್ ಮಾಡಿ ಅದನ್ನ ನಿಮಗೆ ನಿಮ್ಮ ವಿಚಾರಗಳನ್ನು ಹೇಳಲಿಕ್ಕೆ ಮಾಡ್ತೀವಿ. ಪ್ರಾಯಶಃ ಸರ್ಕಾರಿ ಶಾಲೆಗಳಲ್ಲಿ ಈಗಾಗಲೇ ಶಾಲಾಭಿವೃದ್ಧಿ ಸಮಿತಿ SDMCಗಳು ಎಲ್ಲವೂ ಕೂಡ ಇದ್ದು ಆ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಪ್ರಾಯಶಃ ಪ್ರೌಢ ಮತ್ತು ಅದಕ್ಕಿಂತ ಮೇಲಿನ ಶಾಲೆಗಳಲ್ಲಿ ಸ್ವಲ್ಪ ಮಟ್ಟಿನ ತೊಂದರೆಗಳಿರುವಂತದ್ದು ಗಮನಿಸಿದ್ದೇವೆ. ಪ್ರೈವೇಟ್ ನಲ್ಲಿ ಕೂಡ ಸ್ವಲ್ಪ ತೊಂದರೆಗಳಿರುವಂತದ್ದು ನಾವು ಗಮನಿಸಿದ್ದೇವೆ. ಅಲ್ಲಿ ಬೆಟರ್ಮೆಂಟ್ ಕಮಿಟಿ ಅಂತ ಇರುವ ಹಿನ್ನೆಲೆಯಲ್ಲಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮಕ್ಕಳನ್ನ ಸೇರಿಸಿಕೊಳ್ಳಲಿಕ್ಕೆ ನಾವು ಮತ್ತೆ ಸುತ್ತೋಲೆಗಳನ್ನು ಕಳಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಾವಿರಾರು ಅಂಗವಿಕಲ ಮಕ್ಕಳು ಇದ್ದಾರೆ. ಅದ್ರಲ್ಲಿ ಅವ್ರಿಗೆ ಸರಿಯಾದ ವ್ಯವಸ್ಥೆ ಸಿಗ್ತಿಲ್ಲ. ಅದರಲ್ಲೂ ರ್ಯಾಂಪು 75% ಭಾಗ ರ್ಯಾಂಪು ಸಿಗ್ತಾ ಇಲ್ಲ ಈ ಜಿಲ್ಲೆಯಲ್ಲಿ. ಇದು ಡಾಕ್ಟರ್ ಅಂದ್ರೆ PHP ಈಗ ಅದೇ ಪರ್ಸೆಂಟೇಜ್ ಬರೆಯುವಾಗ ಅವರು ಗೊತ್ತಾಯ್ತು, ಸಿಂಧು ಹೇಳಿದ್ದು ಗೊತ್ತಾಯ್ತು. ಅಂಗವಿಕಲರಿಗೆ ವಿಶೇಷವಾದಂತ ಸೌಲಭ್ಯಗಳು ಅವಶ್ಯಕತೆ ಇದೆ. ಬಾಕಿಯವರಿಗಿಂತ ಜನರಲ್ ಮಾಡ್ತೀರಿ, ಅವರಿಗೆ ಅದನ್ನು ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪ್ರತ್ಯೇಕವಾಗಿ ಅವರಿಗೆ ಬೇಕಾದಂತದ್ದು ಕೂಡ ಇರಬೇಕು ಅಂತ ಹೇಳುವಂತ ಅಪೇಕ್ಷೆ ಅಲ್ವಾ ನಿಮ್ದು? ಅದನ್ನ ಪರಿಶೀಲನೆ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಏಕದಮ್ ಒಮ್ಮೆಲೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ಸ್ಟಿಲ್ ಅದೊಂದು ಆಗಬೇಕು ಅಂತ ಹೇಳುವಂತ ಅಭಿಪ್ರಾಯದ ಅದನ್ನ ನೋಡುವಂತದನ್ನ ಮಾಡೋಣ. ಅದರ ಬಗ್ಗೆ ಕೂಡ ನಾವು ಗಂಭೀರವಾದಂತ ಈಗಾಗಲೇ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ, ಅದಕ್ಕೆ ಬೇಕಾದಂತ ಸಹಾಯಧನವನ್ನ ಮುಖ್ಯಮಂತ್ರಿಯವರ ಪರಿಹಾರ ನಿಧಿಯಿಂದಲೂ ನಾನು ಕೊಡ್ತಾ ಇದ್ದೀನಿ. ಈಗ ಯಾರಿಗೆ ಅದರ ಅವಶ್ಯಕತೆ ಇದೆಯಾ ಅವರು ಅರ್ಜಿ ಕೊಟ್ಟರೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೂಡ ನಾನು ಕೊಡ್ತಾ ಇದ್ದೇನೆ, ಮುಂದೇನು ಕೊಡುವಂತದ್ದು. ಈಗ ಹಳ್ಳಿ ಪ್ರದೇಶದಲ್ಲಿ ಸಾರಿಗೆ ವ್ಯವಸ್ಥೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಸರ್. ಇದು ಗಡಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ. ಇದರಿಂದ ಮಕ್ಕಳಿಗೆ ದೂರದ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ಹೋಗೋದಕ್ಕೆ ತೊಂದರೆ ಆಗಿ ಕೆಲವೊಂದು ಮಕ್ಕಳು ವಿದ್ಯಾಭ್ಯಾಸನ ಬಿಡಬೇಕಾಗಿ ಬರ್ತಿದೆ ಸರ್. ಅದೇ ರೀತಿ ಬಸ್ ಪಾಸ್ ಇರ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಕೆಲವೊಂದು ಕಂಡಕ್ಟರ್ಸ್ ನಿರ್ಲಕ್ಷ್ಯ ತೋರೋದು, ಅವ್ರನ್ನ ಗಮನಿಸದೇ ಇರ್ತಕ್ಕಂಥದ್ದು, ಬಸ್ ನಿಲ್ಸದೆ ಹೋಗ್ತಕ್ಕಂಥದ್ದು ಕಂಡು ಬರ್ತಿದೆ ಸರ್ ಹೆಚ್ಚಾಗಿ. ಮತ್ತಿನ್ನೊಂದು ವಿಚಾರ ಏನು ಅಂದ್ರೆ, ಈಗ 1ರಿಂದ 7ನೇ ತರಗತಿವರೆಗೂ ಉಚಿತ ಬಸ್ ಪಾಸ್ ನೀಡೋದನ್ನ ಈಗ ಕಾನೂನು ಜಾರಿಗೆ ತಂದಿದ್ದೀರಲ್ವ ಸರ್, ಅದನ್ನ 10ನೇ ತರಗತಿವರೆಗೂ ವಿಸ್ತರಣೆ ಮಾಡಬೇಕಾಗಿ ವಿನಂತಿ ಸರ್. ಮತ್ತಿನ್ನೊಂದೇನು ಅಂದ್ರೆ, ಕೆಲವು ಪ್ರದೇಶಗಳಲ್ಲಿ ಅಂದ್ರೆ ನಿರ್ಜನ ಪ್ರದೇಶಗಳು ಇರುತ್ತೆ ಅಲ್ವ ಸರ್, ಗ್ರಾಮೀಣ ಪ್ರದೇಶಗಳು, ಅಲ್ಲಿ ಒಬ್ಬೊಬ್ಬರೇ ಹೆಣ್ಮಕ್ಳು ಹೋಗ್ತಾ ಇರ್ಬೇಕಾದ್ರೆ ಸ್ಟಾಪ್ ಕೇಳಿದಾಗ ಇಳ್ದು ಹೋಗ್ತಿರ್ಬೇಕಾದ್ರೆ ಕೆಲವೊಂದು ಬಸ್ ಕಂಡಕ್ಟರ್ಸ್ ಬಹಳ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಸರ್. ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಈಗಾಗಲೇ ಸಾರಿಗೆ ವ್ಯವಸ್ಥೆಯನ್ನ ಅತ್ಯಂತ ವಿಸ್ತೃತವಾಗಿ ಮಾಡಬೇಕು ಅಂತ ಹೇಳುವಂತ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿದ್ಯಾಕ್ಷೇತ್ರದಲ್ಲಿ ಹೆಚ್ಚು ಮಕ್ಕಳಿಗೆ, ಬಡ ಮಕ್ಕಳಿಗೆ ಹೋಗ್ಲಿಕ್ಕೆ ಎಲ್ಲಾ ಪಾಸುಗಳನ್ನು ಕೊಡಬೇಕು ಅಂತ ಹೇಳುವಂತದನ್ನ ಈಗಾಗಲೇ ನಾವು ಮಾಡಿದ್ದೇವೆ. ಅದನ್ನೆಲ್ಲವನ್ನ ಮುಂದುವರಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಹಲವಾರು ಕಡೆಗಳಲ್ಲಿ ತಾವು ಸ್ಟಾಪಿನ ಬಗ್ಗೆ ಪ್ರಸ್ತಾಪ ಮಾಡಿದಿರಿ. ಇದು ಸ್ವಲ್ಪ ಮಟ್ಟಿಗೆ ಬಸ್ಸಿಗೆ ಇಂಥ ಕಡೆ ಸ್ಟಾಪ್ ಅಂತ ಹೇಳುವಂತದ್ದು ಇರುತ್ತೆ ಒಂದು, ಆದ್ರೂ ಕೂಡ ಸಾಧಾರಣವಾಗಿ ಆಯಕಟ್ಟಿನ ಜಾಗಗಳಲ್ಲೆಲ್ಲ ಇದನ್ನ ಕಂಡಕ್ಟರ್ಗಳು ಮಾನವೀಯತೆ ದೃಷ್ಟಿಯಿಂದ ಮಾಡಬೇಕಾಗಿದೆ. ಅದನ್ನು ಕೂಡ ಆ ಇಲಾಖೆಯ ಬೇರೆ ಬೇರೆ ಹಂತಗಳಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನು ಅಧಿಕಾರಿಗಳ ಮುಖಾಂತರ ಮಾಡ್ತೀವಿ. ಎಲ್ಲಾ ಊರುಗಳಲ್ಲಿ ಅಧಿಕವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ನೇರವಾಗಿ ಮಕ್ಕಳ ಮೇಲೆ ಬೀಳುತ್ತಿದೆ. ಮಕ್ಕಳು ಬಾಲಕಾರ್ಮಿಕರಾಗುವುದು ಅಥವಾ ಶಾಲೆಯನ್ನು ಬಿಡುವುದಕ್ಕೆ ಮದ್ಯ ಮಾರಾಟವೇ ಒಂದು ಕಾರಣ. ಹಳ್ಳಿಗಳಲ್ಲಿರುವಂತಹ ಬಾಕಿ ಕಡೆ ಇರುವಂತಹ ಸಾರಾಯಿ ನಿಷೇಧವನ್ನು ನಾವು ಮಾಡಿದ್ದೇವೆ.
ನಿಜ ಶಾಲೆ ಪಕ್ಕದಲ್ಲಿ ಮತ್ತೊಂದು ಕಡೆ ಎಲ್ಲ ಇರಬಾರ್ದು, ಸ್ಲಮ್ಗಳಲ್ಲಿ ಇರಬಾರ್ದು ಅಂತ ಹೇಳುವಂಥದ್ದು ನಾವು ಈಗಾಗಲೇ ಮಾಡಿದ್ದೇವೆ. ನಿಜ ನೀವು ಹೇಳುವಂಥದ್ದು ಅಲ್ಲಿ ರದ್ದು ಮಾಡಿದ್ರು ಕೂಡ ಬೇರೆ ಶುರು ಆಗ್ತದೆ, ಆಗ್ತಾ ಇದೆ. ಮತ್ತು ಪೇಟೆ ಪಟ್ಟಣಗಳಲ್ಲಿ ವಿಪರೀತ ಇವತ್ತು ವೈನ್ ಶಾಪ್ಗಳಿದಾವೆ ಅಂತ ಹೇಳುವಂಥದ್ದು ಸರಿ ಇದೆ. ಬೇರೆ ಬೇರೆ ಕಾರಣಗಳಿಗೋಸ್ಕರ ಎಲ್ಲವನ್ನ ಕೂಡ ಏಕಕಾಲದಲ್ಲಿ ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದರ ಬಗ್ಗೆ ಕೂಡ ನಿಗಾ ವಹಿಸುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ಶಾಲೆಗಳ ಪಕ್ಕದಲ್ಲಿ ಎಲ್ಲಿ ಹತ್ತಿರದಲ್ಲಿದ್ರು ಕೂಡ ಅದನ್ನು ಕಡ್ಡಾಯವಾಗಿ ನಿಷೇಧ ಮಾಡುವಂತ ಎಲ್ಲಾ ಪ್ರಯತ್ನಗಳನ್ನು ಈಗಾಗಲೇ ಮಾಡಲಾಗಿದೆ, ಮುಂದೆ ಮಾಡ್ತೇವೆ. ಅಂತದಕ್ಕೆ ಯಾವುದೇ ಆಸ್ಪದಗಳನ್ನು ಕೊಡುವುದಿಲ್ಲ. ಒಂದಷ್ಟು ನನ್ನ ಮಕ್ಕಳಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ನಿಮ್ಮ ಈ ಚರ್ಚೆ ನಮಗೂ ಕೂಡ ಒಂದು ಒಳ್ಳೆಯ ಸಲಹೆಗಳನ್ನು ಕೊಡುವಂತ ವೇದಿಕೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಮಾತಾಡುವ ವಿದ್ಯಾರ್ಥಿಗಳು, ವಿಶೇಷವಾಗಿ ಸಣ್ಣ ಮಕ್ಕಳು, ನೀವು ಶಾಲೆಗೆ ಹೋಗುವಾಗ ಮಾರ್ಗದಲ್ಲಿ ಯಾರು ಮಾತಾಡ್ತಾರೆ ಅದು ನಿಮ್ಮ ಗಮನಕ್ಕೆ ಬರ್ತದೆ. ಮನೆಯಲ್ಲಿ ತಂದೆ ತಾಯಿಗಳು ಅವರ ಕಷ್ಟ ಸುಖಗಳೇನು ಮಾತಾಡುವಂತ ನಿಮ್ಮ ಗಮನಕ್ಕೆ ಬರ್ತದೆ. ಶಾಲೆಯಲ್ಲಿ ಅಧ್ಯಾಪಕರು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡುವಾಗ ನಿಮ್ಮ ಗಮನಕ್ಕೆ ಬರ್ತದೆ. ನಮಗೆಲ್ಲದಕ್ಕಿಂತಲೂ ಹೆಚ್ಚು ಗೊತ್ತಾಗುವಂತ ಸಂಗತಿಗಳು ಮಕ್ಕಳಿಗೆ ಗೊತ್ತಾಗ್ತದೆ ಅಂತ ಹೇಳಿ ನಿಮ್ಮನ್ನು ಇವತ್ತು ನೋಡಿದಾಗ ನನಗೆ ಗೊತ್ತಾಯ್ತು. ನನಗೆ ತುಂಬಾ ಸಂತೋಷ ಆಗಿದೆ. ಈ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂತ ಈ ಒಂದು ಸಂಘಟನೆಯ ಪ್ರಮುಖರಿಗೆ, ಬಾಕಿ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಪ್ರತಿಯೊಂದು ವಿಚಾರಗಳು ಸಹ ಅದನ್ನ ಸೂಕ್ತ ಸಮಯದಲ್ಲಿ ಆಸ್ಫೋಟ ಮಾಡಿ ಅದನ್ನ ಮುಟ್ಟಿಸ್ತಕ್ಕಂತ ಮತ್ತು ಆ ದಿಕ್ಕಿನಲ್ಲಿ ಸೇತುವೆಯಾಗಿ ಜನ ಮತ್ತು ಸರ್ಕಾರ ಮತ್ತು ಮಕ್ಕಳ ಮಧ್ಯೆ ಸೇತುವೆಯಾಗಿ ನಿಂತಿರ್ತಕ್ಕಂಥ ಎಲ್ಲ NGO ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತಾ, ಈ ಸಂದರ್ಭದಲ್ಲಿ ಈ ಒಂದು ಯಶಸ್ವಿಯ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಂತಿರ್ತಕ್ಕಂಥ ಎಲ್ಲ ಗೆಳೆಯರಿಗೂ ಇದು ಅಂತ್ಯವಲ್ಲ, ಆರಂಭ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.